ನೋಡಿ, ರಾಜ್ಯ ಬಿಜೆಪಿಗೆ ಎಲ್ಲವೂ ಸರಿ ಇಲ್ಲ ಈ ಪಕ್ಷದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಹೋಗಿ ಭಾರತೀಯ ಜಗಳ ಪಾರ್ಟಿ ಆಗೋಗಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಈಗ ಈ ಕೇಸರಿ ಪಡಿಯಲ್ಲಿ ಬಹಿರಂಗದ ಗುದ್ದಾಟ ತಾರಕಕ್ಕೇರ್ತಾ ಇದೆ. BY ವಿಜಯೇಂದ್ರ ವರ್ಸಸ್ ರೆಬಲ್ಸ್, ಇವರಿಬ್ಬರ ನಡುವೆ ಕಾದಾಟ. ಹಾಗಾದರೆ ಗೆಲ್ಲೋದ್ಯಾರು ಅನ್ನೋ ಪ್ರಶ್ನೆ. ಈಗ ಈ ಫೈಟು ದೆಹಲಿ ಅಂಗಡವನ್ನು ತಲುಪ್ತಾ ಇದೆ, ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ವಿಜಯೇಂದ್ರ ಅವರನ್ನು ಹೆಂಗಾದರೂ ಮಾಡಿ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಬಿಗಿಪಟ್ಟು ಹಿಡಿದು ಕೂತಿದ್ದಾರೆ ರೆಬಲ್ಸ್ ಟೀಮು. ಅದರ ಭಾಗವಾಗಿ JP ನಡ್ಡಾ ಅವರನ್ನು ಭೇಟಿಯಾಗಲಿದ್ದಾರೆ ಈ ರೆಬಲ್ಸ್ ಲೀಡರ್ಸ್. ಹೈಕಮಾಂಡ್ ನಾಯಕರ ಜೊತೆ ಯತ್ನಾಳ್ ಅವರು ಭೇಟಿ ಮಾಡಿ ಸಭೆಯನ್ನು ಮಾಡಿ ಅವರ ಬೇಡಿಕೆ ಏನೇನು ಅಂತ ಹೇಳ್ತಾರೆ. ಕೇವಲ JP ನಡ್ಡಾ ಮಾತ್ರ ಅಲ್ಲ, BL ಸಂತೋಷ್ ಅವರನ್ನು ಕೂಡ ಭೇಟಿ ಮಾಡಿ ಅವರ ಜೊತೆಗೂ ಕೂಡ ಚರ್ಚೆ ಮಾಡುತ್ತೆ ಈ ಟೀಮು. ಸೊ ವಿಜಯೇಂದ್ರ ವಿರುದ್ಧ ದೂರು ಕೊಡಲಿದ್ದಾರೆ ರೆಬಲ್ಸ್ ಟೀಮ್. JP ನಡ್ಡಾ ಹಾಗೆ BL ಸಂತೋಷ್ ಇವರಿಬ್ಬರಿಗೂ ಕಂಪ್ಲೇಂಟ್ ಕೊಟ್ಟ ಮೇಲೆ ತದನಂತರ ಈ ವಿಚಾರವನ್ನು ವರಿಷ್ಠರಿಗೂ ಕೂಡ ಮುಟ್ಟಿಸುವಂಥದ್ದು. ವರಿಷ್ಠರು ಇನ್ ದ ಸೆನ್ಸ್ ಪ್ರಧಾನಿ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಅವರೆಲ್ಲರಿಗೂ ಕೂಡ ವಿಷಯ ಮುಟ್ಟಿಸೋದು. ಸೊ ನಂತರ ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ರೆಬಲ್ಸ್ಗಳ ಪ್ರಕಾರ ಇದು ಕ್ಲೈಮ್ಯಾಕ್ಸ್ ಹಂತ ಅಂತ. ಆದರೆ ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಅನ್ನಿಸ್ತಾ ಇದೆ. ರಾಜಕೀಯ ಪಡಸಾಲೆಯಲ್ಲಿ ಕೇಳಿದ್ರೆ ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಲಾಗುತ್ತೆ.